ಎಲ್ಲರಿಗೂ ನಮಸ್ಕಾರ. ಚುಕ್ಕಿ ಗಾರ್ಡನ್ಗೆ ಸ್ವಾಗತ. ಇವತ್ತು ನಾನು ಕಪ್ಪು ಝೆಡ್ ಪ್ಲ್ಯಾಂಟ್ನ ರೀಪಾಟ್ ಮಾಡ್ತಾಯಿದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ. ಈ ಒಂದು ಝೆಡ್ ಪ್ಲ್ಯಾಂಟನ್ನು ನಾನು ನರ್ಸರಿಯಿಂದ ತಂದಿದ್ದು. ಇದಕ್ಕೆ 275 ರೂಪಾಯಿ. ಇದರಲ್ಲಿ 4-5 ಗಿಡಗಳಿದೆ. ಅದನ್ನು ನಾನಿವತ್ತು ಪಾಟ್ಗೆ ಚೇಂಜ್ ಮಾಡೋಣ ಅಂತ ಬಂದಿದ್ದೀನಿ. ಈ ಪಾಟ್ ಮೊದಲೇ ನಾನು ಮಣ್ಣು ತುಂಬಿ ಇಟ್ಟಿದ್ದು. ಸಾಮಾನ್ಯವಾಗಿ ನಾನು ಪಾಟ್ಗಳಿಗೆ ಮಣ್ಣು ರೆಡಿ ಮಾಡಿ ಮೊದಲೇ ಇಟ್ಕೊಂಡಿರ್ತೀನಿ. ಯಾಕೆಂದರೆ ನಾನು ನರ್ಸರಿಗೆ ಆವಾಗವಾಗ ಹೋಗ್ತಾ ಇರ್ತೀನಿ. ನನಗೆ ಯಾವ ಗಿಡ ಇಷ್ಟ ಆಗುತ್ತೆ, ಶೋ ಗಿಡ ಆಗಲಿ ಅಥವಾ ಬೇರೆ ಯಾವುದೇ ಗಿಡ ಆಗಲಿ ಹೋಗಿ ತರ್ತಾಯಿರ್ತೀನಿ. ಆಗ ನಾನು ತಂದು ತಕ್ಷಣ ನೆಡೋಕ್ಕೆ ನನಗೆ ಪಾಟ್ ಬೇಕಾಗುತ್ತೆ. ಅದಕ್ಕೆ ನಾನು ಮೊದಲೇ ಅದನ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಅದರಿಂದ ಈಗ ನಾನು ಝೆಡ್ ಪ್ಲ್ಯಾಂಟ್ನ ಅದೇ ಪಾಟ್ಗಳಿಗೆ ರೀಪಾಟ್ ಮಾಡ್ತಾಯಿದ್ದೀನಿ. ಈ ಝೆಡ್ ಪ್ಲ್ಯಾಂಟ್ಗೆ ಯಾವುದೇ ರೀತಿಯ ಪಾಟ್ ಮಿಕ್ಸ್ ಅಂತ ಏನಿಲ್ಲ, ರೆಗ್ಯುಲರ್ ಪಾಟ್ ಮಿಕ್ಸ್ನೇ ಆಗುತ್ತೆ. ಅದನ್ನೇ ನಾನು ಹಾಕ್ತಾಯಿದ್ದೀನಿ. ಈಗ ಇದರಲ್ಲಿ ನಾನು 4-5 ದಿನ ಆಗಿತ್ತು ನೀರು ಹಾಕಿ. ಆದರೂ ಎಷ್ಟು ಚೆನ್ನಾಗಿ ಅದು ಕ್ಲೀನಾಗಿ ಪಾಟಿಂದ ಬಂದ್ಬಿಡ್ತು. ಇದರ ಬೇರುಗಳು ಒಂಥರ ಆಲೂಗೆಡ್ಡೆ ಟೈಪು ಗೆಡ್ಡೆ ಇದೆ. ಅದು ಒಂದೊಂದೇ ಗೆಡ್ಡೆ ಹಾಕಿದ್ರೆ ಅದರಲ್ಲೇ ಸಾಕಷ್ಟು ಗಿಡಗಳು ಬೆಳ್ಕೊಂಡು ಬರ್ತವೆ. ಅದಕ್ಕೆ ನಾನು ಈಗ ಇದರಲ್ಲಿ ಸುಮಾರು 5ಕ್ಕಿಂತ ಜಾಸ್ತಿ ಗಿಡ ಬಂತು. ಅದು ನೋಡಿ ನನಗೆ ಖುಷಿಯಾಯಿತು. ಯಾಕೆಂದರೆ ಇದೊಂದೇ ಪಾಟ್ಗೆ ನಾನು 275 ರೂಪಾಯಿ ಕೊಟ್ಟಿದ್ದೆ. ಈಗ ಇದನ್ನು ನಾನು ಅದರಿಂದನೇ 4-5 ಗಿಡ ಮಾಡಬಹುದಲ್ಲ ಅಂತ ಖುಷಿಯಾಯಿತು. ಅದಕ್ಕೆ ನನಗೆ ರೀಪಾಟ್ ಮಾಡೋಕ್ಕೆ ತುಂಬ ಖುಷಿಯಾಯಿತು. ಈಗ ಅದನ್ನು ನಾನು ಎಲ್ಲ 4-5 ಗಿಡನೂ ಸಹ ರೀಪಾಟ್ ಮಾಡ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಪಿಂಗಾಣಿ 2 ಗ್ಲಾಸ್ಗಳು ಒಡೆದೋಗಿತ್ತು. ಅದಕ್ಕೆ ನಾನು ನನ್ನ ಮೊದಲೇ ಬೆಳೆಸಿರೋ ಸಕ್ಯುಲೆಂಟ್ ಪ್ಲ್ಯಾಂಟಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಅವೆರಡಕ್ಕೆ ನಾನು ಮಣ್ಣು ತುಂಬಿಟ್ಟು ಗಿಡ ಹಾಕಿದೆ. ಅದಕ್ಕೂ ಸಹ ಯಾವುದೇ ರೀತಿಯ ನೀರು ಜಾಸ್ತಿ ಬೇಕಾಗಿಲ್ಲ. ಆವಾಗವಾಗ ಮಧ್ಯೆ ಸ್ವಲ್ಪ ಹಾಕಿದ್ರೆ ಸಾಕಾಗೋ ಅದ್ರ ಪಾಡಿಗೆ ಅದು ಬೆಳೀತದೆ. ಇದು ಝೆಡ್ ಪ್ಲ್ಯಾಂಟು ಇಂಡೋರ್ ಪ್ಲ್ಯಾಂಟ್. ಇದು ಒಳಗಡೆನೇ ಇಡಬೇಕು. ಬಿಸಿಲಿಗಿಟ್ಟರೆ ಅದು ಒಣಗೋಗುತ್ತೆ. ಹಾಗೂ ಜಾಸ್ತಿ ನೀರು ಹಾಕಿದ್ರೂ ಸಹ ಗಿಡ ಕೊಳ್ತೋಗುತ್ತೆ. ಅದರಿಂದ ನಾವು ಅದನ್ನು ಇಂಡೋರ್ ಆಗಿ ಉಪಯೋಗಿಸ್ಕೋಬೇಕು. ಮತ್ತು 15 ದಿನಕ್ಕೊಂದು ಸರಿ ಮಾತ್ರ ನೀರು ಹಾಕಬೇಕು. ಈ ಒಂದು ಝೆಡ್ ಪ್ಲ್ಯಾಂಟ್ ರೀಪಾಟ್ ಮಾಡ್ತಿರೋ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಮಾಡಿ. ಮುಂದೆ ಇನ್ನೂ ಒಳ್ಳೆಯ ವಿಡಿಯೋ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ. ಹಾಗೂ ನನಗೆ ಈ ಗಾರ್ಡನ್ ಮಾಡುವಾಗ ನನಗೆ ತಿಳಿದಂಥ ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದು ನಿಮಗೆ ಉಪಯೋಗ ಆಗಬಹುದು ಅಂದ್ಕೊಂಡಿದ್ದೀನಿ. ಈ ಒಂದು ನನ್ನ ರೀಪಾಟ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.